ನೋಡಿ, ದೇಶದಲ್ಲಿ ನೀಟ್ ಎಕ್ಸಾಮ್ ವಿಚಾರವಾಗಿ ಏನು ಹೋರಾಟ ನಡೀತಾ ಇದೆ, ಕೊನೆಗೂ ಕೂಡ ಈಗ ಈ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮೌನ ಮುರಿದಿದ್ದಾರೆ. ಇನ್ನು ಮುಂದೆ ಪ್ರಶ್ನಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕಠಿಣ ಕಾನೂನು ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ನೀಟ್ ಎಕ್ಸಾಮ್ ಬಗ್ಗೆ ಈಗ ಕೊನೆಗೂ ಪ್ರಧಾನಿ ನರೇಂದ್ರ ಮೋದಿ ಮೌನ ಮುರಿದಿದ್ದಾರೆ. ಇನ್ನು ಮುಂದೆ ಪ್ರಶ್ನಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕಠಿಣ ಕಾನೂನು, ದೇಶಕ್ಕೆ ಮಿಡ್ನೈಟ್ ಸಂದೇಶವನ್ನು ರವಾನಿಸಿದ್ದಾರೆ ಪಿಎಂ ಮೋದಿ. ಪರೀಕ್ಷಾ ಪ್ರಶ್ನಾ ಪತ್ರಿಕೆ ಸೋರಿಕೆಯ ವಿರುದ್ಧ ಕಠಿಣ ಕ್ರಮ ಫಿಕ್ಸ್ ಅಂತ ಮೋದಿ ಈಗ ಹೇಳಿರುವಂಥದ್ದು. ಪ್ರಶ್ನಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕಠಿಣ ಕಾನೂನು ಜೊತೆಗೆ ಶಿಕ್ಷೆ ಆಗುತ್ತೆ. ಹೊಸ ಮಸೂದೆಯನ್ನು ಮಂಡಿಸಲು ಈಗ ಮೋದಿ ಸರ್ಕಾರ ಸಿದ್ಧತೆಯನ್ನ ಮಾಡಿರುವಂಥದ್ದು. ಏನು ಈ ನೀಟ್ ಪರೀಕ್ಷೆ ವಿಚಾರವಾಗಿ ಹಲವು ದಿನಗಳಿಂದ ಹೋರಾಟ ನಡೀತಾ ಇದೆ. ಈಗ ಕೊನೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮೌನ ಮುರಿದಿದ್ದಾರೆ. ಇನ್ನು ಮುಂದೆ ಪ್ರಶ್ನಾ ಪತ್ರಿಕೆ ಸೋರಿಕೆ ಏನಾಗುತ್ತೆ ಅದನ್ನು ತಡೆಯಲು ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ದೇಶಕ್ಕೆ ಮಿಡ್ನೈಟ್ನಲ್ಲಿ ಸಂದೇಶವನ್ನು ರವಾನಿಸಿದ್ದಾರೆ. ಇಲ್ಲಿ ನರೇಂದ್ರ ಮೋದಿ ಅವರು ಪ್ರಶ್ನಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕಠಿಣ ಕಾನೂನು ತೆಗೆದುಕೊಂಡು ಬರುವಂಥದ್ದು, ಜೊತೆಗೆ ಅದಕ್ಕೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಹೊಸ ಮಸೂದೆಯನ್ನ ಮಂಡಿಸಲು ಮೋದಿ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕೋರಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಸಾಕಷ್ಟು ಹೋರಾಟಗಳಾಯಿತು, ಲಾಠಿ ಚಾರ್ಜ್ ಆಯಿತು. ಇದು ದೇಶಾದ್ಯಂತ ವ್ಯಾಪಕ ಚರ್ಚೆ ಆಯಿತು. ದೇಶದಲ್ಲಿ ಬಿಡಿ ಹೊರದೇಶದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಯಿತು. ಈಗ ಕೊನೆಗೂ ಕೂಡ ನರೇಂದ್ರ ಮೋದಿ ಈ ಬಗ್ಗೆ ಮೌನ ಮುರಿದಿದ್ದಾರೆ, ಅಂದ್ರೆ ಈ ಬಗ್ಗೆ ಮಾತನಾಡಿದ್ದಾರೆ. ಪ್ರಶ್ನಾ ಪತ್ರಿಕೆ ಸೋರಿಕೆ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಮಿಡ್ನೈಟ್ನಲ್ಲಿ ವಿಡಿಯೋ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಪ್ರಶ್ನಾ ಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದ ತಕ್ಷಣ ಕ್ರಮ ಕೈಗೊಂಡಿದ್ದೇವೆ, ನಾವು ಅಪರಾಧಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದೇವೆ ಅಂತ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿರುವಂಥದ್ದು. ಪ್ರಶ್ನಾ ಪತ್ರಿಕೆ ಸೋರಿಕೆ ಏನಾಯಿತು ಅದು ಬೆಳಕಿಗೆ ಬಂದ ತಕ್ಷಣ ನಾವು ಕ್ರಮ ತೆಗೆದುಕೊಂಡಿದ್ದೀವಿ. 22 ಲಕ್ಷ ಅಭ್ಯರ್ಥಿಗಳಿಗೆ ತಕ್ಷಣವೇ ಮರುಪರೀಕ್ಷೆಯನ್ನ ನಡೆಸಿದ್ದೇವೆ. ಸಾಧ್ಯವಾದಷ್ಟು ಬೇಗ ನೀಟ್ ಪರೀಕ್ಷೆಯ ಫಲಿತಾಂಶವನ್ನ ಘೋಷಿಸಿದ್ದೇವೆ. ನಾವು ಅಪರಾಧಿಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳು ಕಠಿಣ ಶಿಕ್ಷೆ ಜಾರಿಯಾಗುತ್ತೆ. ಇನ್ನು ಕರಡು ಮಸೂದೆಯನ್ನ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ದೇಶದ ಜನತೆಗೆ ಸಂದೇಶವನ್ನು ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮಿಡ್ನೈಟ್ನಲ್ಲಿ. ನೀಟ್ ಪರೀಕ್ಷೆ ವಿಚಾರವಾಗಿ ಈಗ ನರೇಂದ್ರ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಶ್ನಾ ಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದಿದ ತಕ್ಷಣ ಕ್ರಮ ಕೈಗೊಂಡಿದ್ದೇವೆ ಅಂತ ತಿಳಿಸಿದ್ದಾರೆ. फ्रेंड्स, मैं जानता हूं कि पेपर लीक ये कोई मामूली विषय नहीं है। लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए, गुनहगारों को पकड़ा गया है, वे जेल में पड़े हैं। हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो। तत्काल परीक्षाएं लेना बहुत जरूरी था। सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाएं, इसका प्रबंध किया। और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही हैं। लेकिन हम वहां पर संतोष मानने वाले लोगों में से नहीं है और इसलिए मैंने आज फास्ट ट्रैक कोर्ट के लिए
विभागों को निर्देश दिए थे। आज विभागों ने लगातार मेहनत करके देर रात मुझे मुसद्दा भी दे दिया। फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी। कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है, तब जल्द से जल्द उस बिल को सदन में पारित कराने का प्रयास किया जाए। ಇನ್ನು ಮೋದಿ ಭರವಸೆಯ ಬೆನ್ನಲ್ಲೇ ಸೋನಂ ವಾಂಗ್ಚುಕ್ ಒಂದು ನಿರಾಶನ ಅಂತ್ಯವಾಗಿದೆ. ತಡರಾತ್ರಿ ಕೇಂದ್ರ ಸರ್ಕಾರದಿಂದ ಮನವೊಲಿಕೆ ಸಕ್ಸಸ್ ಆಗಿದೆ. ವೇದಾಂತ್ ಆಸ್ಪತ್ರೆಯಲ್ಲಿ ಸೋನಂ ಚಿಕಿತ್ಸೆನ ಪಡಿತಾ ಇದ್ರು. ಈಗ ವಾಂಗುಜ್ ಮನವೊಲಿಸಿದ್ದಾರೆ. ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಆಸ್ಪತ್ರೆಗೆ ತೆರಳಿ ಜ್ಯೂಸ್ ಕುಡಿಸಿದ್ದಾರೆ ಸಚಿವರು ವಾಂಗುಜ್ಗೆ. ಇನ್ನು ಜೂನ್ 28ರಿಂದ ಸೋನಂ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನ ಮಾಡಿದ್ರು. ಉಪವಾಸ ಕೊನೆಗೊಳಿಸಲು ಸಂತೋಷವಾಗ್ತಾ ಇದೆ ಅಂತ ಸೋನಂ ಇಲ್ಲಿ ತಿಳಿಸಿದ್ದಾರೆ. ನಡ್ಡಾ ಜಿತೇಂದ್ರ ಸಿಂಗ್ ಕೈ ಹಿಡಿದು ಧನ್ಯವಾದವನ್ನ ಹೇಳಿದ್ದಾರೆ ಇಲ್ಲಿ ಸೋನಂ. ನೋಡಿ, ಏನು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು ಸೋನಂ ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಈಗ ನರೇಂದ್ರ ಮೋದಿ ಭರವಸೆಯನ್ನು ನೀಡಿದಂತಹ ಬೆನ್ನಲ್ಲೇ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. ಅಂದರೆ ಜ್ಯೂಸ್ ಕುಡಿಯುವಂತಹ ಮೂಲಕವಾಗಿ ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. From the attacked body of Ladakh, and the KCA were also here, and they have flown all the way from Ladakh. Grateful to them. Thank you.